ಕನ್ನಡದಲ್ಲಿ ಟಾಪ್ ನಟರಾಗಿ ಅಭಿನಯಿಸಿದಂಥ ಶ್ರೀನಾಥ್ ಅವರ ಬಗ್ಗೆ ಬಂದಿರೋದು ಅತಿ ದೊಡ್ಡ ಸುದ್ದಿ ಅಂತಲೇ ಕೂಡ ಇದನ್ನೇ ಹೇಳ್ಬೋದು. ಅದು ಶ್ರೀನಾಥ್ ಅವರ ಬಗ್ಗೆ ಬಂದಿರೋದು ಏನು ಸುದ್ದಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಸಿನಿಮಾ ರಂಗದಲ್ಲಿ ಪ್ರಣಯ ರಾಜ ಅಂದರೆ ಹೆಸರು ತೆಗೆದುಕೊಂಡಂಥ ಶ್ರೀನಾಥ್ ಅವರು ಚಿತ್ರರಂಗದಲ್ಲಿ ಸಾಕಷ್ಟು ಅಭಿನಯ ಮಾಡಿದರು. ಸದ್ಯ ಅವರ ಮಗನೂ ಕೂಡ ಕನ್ನಡ ಸೀರಿಯಲ್ಗಳಲ್ಲಿ ಕೂಡ ಈಗ ಕಾಣಿಸ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನು ಶ್ರೀನಾಥ್ ಅವರು ಇತ್ತೀಚಿನ ದಿನಗಳ ಸೀರಿಯಲ್ಗಳಲ್ಲಿ ಎಲ್ಲೂ ಕೂಡ ಯಾರು ಕಾಣಿಸ್ಕೊಳ್ಳೋದು ಕಡಿಮೆ ಆಗಿದೆ ಮತ್ತು ಸಿನಿಮಾಗಳಲ್ಲಿ ಸಂಪೂರ್ಣವಾಗಿ ಬಹುತೇಕ ವರ್ಷಗಳಿಂದ ದೂರ ಆದರೂ ಅಂತ ಹೇಳ್ಬೋದು. ಅವಕಾಶಗಳ ಕೊರತೆ ಉಂಟಾಗಿರ್ಬೋದು, ಬೇರೆ ಬೇರೆ ಕಾರಣಗಳು ಕೂಡ ಇದ್ದಾವೆ ಅಂತ ಹೇಳ್ಬೋದು. ಸದ್ಯ ಮತ್ತು ಆರೋಗ್ಯದಲ್ಲಿ ಕೂಡ ಒಂದು ಕಾರಣ ವಯಸ್ಸಿನ ಕಾಯಿಲೆಗಳನ್ನು ಕೂಡ ಹೇಳ್ಬೋದು. ಮತ್ತು ಈ ಬರೋಬ್ಬರಿ 10 ವರ್ಷಗಳಿಂದ ಕೂಡ ಚಿತ್ರರಂಗದಲ್ಲಿ ದೂರ ಆದರೂ ಸದ್ಯ ಇತ್ತೀಚೆಗೆ ಒಂದು ಯೂಟ್ಯೂಬ್ ಮಾಧ್ಯಮದಲ್ಲಿ ಕೇಳಿದಕ್ಕೆ ಅದು ಉತ್ತರ ಸಹ ಕೊಟ್ಟಿದ್ದರು. ನಮಗೆ ಅಂದರೆ ಅವಕಾಶಗಳು ಕೂಡ ಕಡಿಮೆ ಆಗಿದೆ, ಬರೀ ಪ್ಯಾನ್ ಇಂಡಿಯಾ ಸಿನಿಮಾ ಹಾಗೆ ಹೀಗೆ ಅಂತೇಳಿ ಆಗ್ತಾರೆ. ಹಾಗಾಗಿ ನಮ್ಮಂಥ ಹಿರಿಯ ಕಲಾವಿದರಿಗೆ ಅವಕಾಶಗಳು ಇಲ್ಲದಂತಾಗಿದೆ. ಇನ್ನು ಇರಬೇಕಾದ್ರೆ ಇನ್ನೆಲ್ಲಿ ಸಾಧ್ಯ ಹೇಳಿ ಅಂತ ಕೂಡ ತುಂಬಾ ಭಾವನಾತ್ಮಕವಾಗಿ ಹೇಳ್ತಾರೆ. ಹೀಗಾಗಿ ನಟ ಶ್ರೀನಾಥ್ ಅವರು ಕನ್ನಡ ಚಿತ್ರರಂಗದಿಂದ ಇನ್ನೆಲ್ಲವಾಗಿದ್ದಾರೆ ಅಂತ ಕೂಡ ಹೇಳ್ಬೋದು. ನೀವೇನಂತೀರಾ ಅಂತ ಹೇಳಿ ಕಮೆಂಟ್ ಮಾಡಿ.